ನೆಕ್ಸ್ಟ್ ರೆಸಿಡೆನ್ಸಿ ಸ್ಟ್ರಗಲ್ ಸೀರೀಸ್ಗೆ ವೆಲ್ಕಮ್. ಎಷ್ಟೊಂದು ಸರಿ ನೈಟ್ ಡ್ಯೂಟಿ ಆದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಡೇ ಡ್ಯೂಟಿ ಮಾಡುವಾಗ ತೂಕಡಿಸಿ OTಯಲ್ಲಿ ಬಿದ್ದಿರೋ ಸಿಚುವೇಶನ್ಸ್ ಇದೆ. ತಲೆ ಸುತ್ತಲ್ಲ ನಿದ್ದೆ ಬಂದು, ಬಿಕಾಸ್ ಇಷ್ಟು ನಿದ್ದೆ ಇನ್ಸಫಿಷಿಯೆಂಟ್ ಇರುತ್ತೆ ಅಂತಂದರೆ ರೆಸಿಡೆನ್ಸಿಯಲ್ಲಿ ಆಲ್ಮೋಸ್ಟ್ ನಂದಂತೂ 72 hours ಬರೀ 5 hours ಅಷ್ಟೇ ನಿದ್ದೆ ಮಾಡಿರೋ ರೆಕಾರ್ಡ್ ಕೂಡ ಇದೆ. ಬೇರೆಯವ್ರದ್ದು ಇನ್ನೂ ಹೆಕ್ಟಿಕ್ ಇರೋರ್ದು ಇನ್ನೂ ಕಮ್ಮಿ ನಿದ್ದೆ ಇರುತ್ತೆ. ವಾರದಲ್ಲಿ ಎಷ್ಟು ಕಮ್ಮಿ ನಿದ್ದೆ ಮಾಡಿರ್ತಾರೆ ಅಂತಂದರೆ ತುಂಬ ಸ್ಲೀಪ್ ಡಿಪ್ರೈವ್ಡ್ ಇರ್ತಾರೆ. ಸೊ ಇದು ಒನ್ ಆಫ್ ದಿ ಮೇಜರ್, ಅದನ್ನು ನಾನು ಗ್ಲೋರಿಫೈ ಮಾಡ್ತಿಲ್ಲ, ಬಟ್ ರೆಸಿಡೆನ್ಸಿಯಲ್ಲಿ ನಿದ್ದೆಗೆಡೋದು ಇಸ್ ಸೋ ಕಾಮನ್ ಆ್ಯಂಡ್ ತುಂಬ ಕಷ್ಟ ಆಗಿರುವಂಥ ಒನ್ ಆಫ್ ದಿ ಸ್ಟ್ರಗಲ್. ಯಾಕಂತಂದರೆ ಊಟ ಇಲ್ಲ ಅಂದ್ರೂ ಒಂದು ಹೊತ್ತು ಅಡ್ಜಸ್ಟ್ ಮಾಡಿಬಿಡ್ಬೋದು, ಬಟ್ ನಿದ್ದೆ ಈಸ್ ವೆರಿ 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 ಇಂಪಾರ್ಟೆಂಟ್. ನನ್ನ ಮನೆಯಲ್ಲಿ ಕೂಡ ಫೋನ್ ಮಾಡಿದಾಗ ಟೈಮ್ ಸಿಕ್ಕ ಫೋನ್ ಮಾಡಿದಾಗಂತೂ ಅದೇ ಹೇಳ್ತಿದ್ದು, ಒಂದು ಹೊತ್ತು ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡುವಂತ. ಬಿಕಾಸ್ ನಿದ್ದೆ ಈಸ್ ಸೋ ಇಂಪಾರ್ಟೆಂಟ್, ಬಟ್ ನಮಗೆ ನಿದ್ದೆ ಮಾಡೋಕ್ಕೆ ಟೈಮ್ ಸಿಗಲ್ಲ. ಅಕಸ್ಮಾತ್ ಡ್ಯೂಟಿ ಟೈಮಲ್ಲಿ ಒಂದು 10 ನಿಮಿಷ ಅರ್ಧ ಗಂಟೆ ನಿದ್ದೆ ಮಾಡೋಕ್ಕೆ ಟೈಮ್ ಸಿಕ್ಕರೂ ಕೂಡ ಆ ಟೈಮಲ್ಲಿ ನಿದ್ದೆ ಮಾಡೋಕ್ಕೆ ಜಾಗ ಸಿಗಲ್ಲ. ಬಿಕಾಸ್ ನಿಮಗೆ ಎಲ್ಲರಿಗೂ ಗೊತ್ತು ಡಾಕ್ಟರ್ಸ್ ರೂಮ್, ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಸ್ ರೂಮ್ ಹೇಗಿರುತ್ತೆ ಅಂತ. ಆ್ಯಂಡ್ ಡಾಕ್ಟರ್ಸ್ ರೂಮಲ್ಲಿ ಎಷ್ಟು ಜನ ಸ್ಟ್ರಗಲ್ ಮಾಡ್ತಿರ್ತಾರೆ ಜಾಗ ಸಿಕ್ಕು ನಿದ್ದೆ ಮಾಡೋಕ್ಕೆ ಅಂತ. ಎಷ್ಟೋ ಬಾರಿ ಪೇಷಂಟ್ ರಿಕವರಿ ರೂಮ್, ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋಗೋಕ್ಕೂ ಮುಂಚೆ ಒಂದು ರಿಕವರಿ ರೂಮ್ ಅಂತ ಇರುತ್ತಲ್ಲ, ಆ ರಿಕವರಿ ರೂಮಲ್ಲಿ ಎಷ್ಟೋ ಸಾರಿ ರಾತ್ರಿ ಅರ್ಧ ಗಂಟೆ 3/4 ಗಂಟೆ ನಿದ್ದೆ ಮಾಡಿರೋ ಪ್ರಸಂಗಗಳು ಇದೆ. ಸೊ ದಿಸ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟ್ರಗಲ್ಸ್. ಐ ನೋ ರೆಸಿಡೆಂಟ್ಸ್, ನೀವು ಕೂಡ ಇದನ್ನು ಫೇಸ್ ಮಾಡಿರ್ತೀರಾ. ಎವ್ರಿ ರೆಸಿಡೆನ್ಸ್ ಹ್ಯಾಸ್ ಫೇಸ್ ದಿಸ್. ಸೊ ಹೀಗೆ ಇನ್ನು ಬೇರೆ ಬೇರೆ ಸ್ಟ್ರಗಲ್ಸ್ ಜೊತೆಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ ಈ ಸೀರೀಸ್ನ ರೆಸಿಡೆನ್ಸಿ ಸ್ಟ್ರಗಲ್ಸ್.